ತಗೊಳ್ಳೆ ತಾಯಿ ನೀನು ಫೋನ ತಗೊಂಡು ನೀನು ಎಲ್ಗನ ಹೋಗು. ಫೋನ್ ಇಕ್ಕೊಂಡು ನಾವು ಮನೆಯಾಗೆ ಇರಬೇಡ ನೀನು ತತ್ತರಮ್ಮ ತತ್ತ ನನ್ನ ಫೋನ್ ಕೊಡು. ನಾನೇ ಇರಲ್ಲ, ನೀನು ಹೋಗೋ 9ಕಿನ ಮುಂದಾಗ ನಾನೇ ಇರಲ್ಲ. ಕೊಡು, ನಾನು ನಮ್ಮ ಶೋಭಕ್ಕರ್ ಊರಿಗೆ ಹೋಗ್ತೀನಿ. ಕೊಡು ಫೋನ್ ಕೊಡು, ನೀನು ಫಸ್ಟ್ ಫೋನ್ ಕೊಡಿಲಿ. ನಮ್ಮ ಮನೆಯಾಗ ಇರ್ಕೊಡ್ದು ಹಸಿಕ್ ಹೋಗು ನೀನು. ಇಲ್ಲೆಲ್ಲಾನ ಇದ್ಗಿದೀಯ ಏನಿಲ್ಲ. ಜಾಡ್ಸ್ ಹೊಡೆದು ಬಿಡ್ತೀನಿ. ನಮ್ಮ ಮನೆಯಾಗ ಏನಾನ ಇದ್ದು ಬಿಟ್ಟಿದೀಯ ಅಂದ್ರೆ ನೀನು ತಾನು ನಡಿಯ ಹಸಿಕ್ಕೆ ತಗೊಳ್ಳಿ. ಅಕ್ಕೆ ಸಿಟ್ಟಿಲ್ಲಮ್ಮ, ಹೆಂಗೆ ನಾವು ಹೋಗಂಗೆ ಗೊತ್ತಾಗಲ್ವೇ? ಕೊಡ್ತಾ ಇರೋಳು ಸುಮ್ಮನೆ ಕೊಡು. ನಮ್ಮ ಬೆಲೆ ಎಲ್ಲ ಕಳೆದಿದ್ಯಾ ಅವ್ರ ಮುಂದೆ ಅಂದಮೇಲೆ ನಾವಿನ್ನು ಯಾಕೆ ಇರಬೇಕು? ನಮಗೆ ಬೆಲೆ ಇಲ್ಲ ಅಂದಮೇಲೆ ಇರಲ್ಲ. ಅವರೇ ಮುಖ್ಯವಾದರೆ ಹೊರತು ನಾವೇನು ಲೆಕ್ಕಕ್ಕಿಲ್ದಂಗೆ ಆಯಿತು ನಿನ್ನ ಮುಂದೆ. ಅದಕ್ಕೇ ನಾವೇನು ಇರಲ್ಲ ಇಲ್ಲಿ. ಹೋಗ್ತೀವಿ, ನಮಗೆ ಗೊತ್ತೈತೆ. ಸರಿ ಆಯಿತು ಹೋಗಮ್ಮ, ಹೋಗು. ನಾನೇನು ನಿನ್ನ ಇರು ಅಂತ ನಾನೇನು ಒತ್ತಾಯ ಮಾಡಲಿಲ್ಲ. ನೀನೇನು ಯಾವುದೇ ಕಾರಣಕ್ಕೂ ಇರಮ್ಮ ಅಂತ ನಾನು ಬಲವಂತ ಮಾಡಲಿಲ್ಲ. ನೀನು ಏನು ಮಾಡಬೇಕು ಅಂತ ಇದೆಯಾ ಅದನ್ನು ಮಾಡಿಕೆ ಹೋಗು. ಅದಕ್ಕೆ ಮಕ್ಕ ಬಿಸಾಕಿದ್ದೀನಿ. ಫೋನ ತಗೊಂಡು ನಮ್ಮ ಮನೆಯಾಗ ಇರ್ಕೊಡ್ದು ನೀನು. ಹೋಗ ಸಿಕ್ಕಿ ಅದೆಲ್ಲಿಗೆ ಹೋಗ್ತೀವಿ ಹೋಗು. ಅದೆಲ್ಲಾನ ಹಾಳಾಗೋಗು ಹೋಗು. ಥೂ, ಎಷ್ಟು ಬೇಜಾರು ಹಿಡಿಸ್ತಾರೆ. ಎಷ್ಟು ಹೇಳಿದ್ರು ಕೇಳ್ದೆ ಇಲ್ದಂಥವ್ರಿಗೆ ಏನು ಹೇಳ್ಬೇಕಪ್ಪ ಒಂದು ಗೊತ್ತಾಗಲ್ಲ. ಅಲ್ಲ ಎಷ್ಟು ಹೇಳಿದ್ರು ಗೊತ್ತಾಗಲ್ವಿ ಇವಳಿಗೆ. ಹೇಳಿ ಮುಂಚಾಳೆ ಏನು ದನ್ಗಿನ್ವಿ ಮನೆಯಾಗ ಇರಬೇಡ ಅಂತೈತಿ. ಅದಕ್ಕೆ ಹೋಗ್ತೀನಿ ನಾನು. ಈಗ ಫೋನ್ ಮಾಡಿ ಬ್ಯಾಗ್ ತಗೊಂಡು ಹೊಲ್ಟು ಹೇಳೇ ಹೋಗ್ತೀನಿ ಅಂತ ಹೇಳಿ. ನಾನಂತೂ ಇನ್ನೊಂದು ಕ್ಷಣನೇ ಮನೆಯಾಗಿರಲ್ಲ ನಾನು. ಕರೆನ್ಸಿ ಐತಿ ನಾನು, ಏನು ಖಾಲಿ ಆಗಿಲ್ಲ. ಇನ್ನೂ ಒಂದು 3 ದಿವಸ ಐತೆ. ಫೋನ್ ಮಾಡ್ತೀನಿ ನಮ್ಮ ಶೋಭಕ್ಕನಿಗೆ. ಫೋನ್ ಮಾಡಿ ಯಾಕೆ ಬರ್ತೀನಿ ಅಂತೀನಿ. ಅಮ್ಮ ಈ ಮನೆಯಾಗ ಇರಲೇಬೇಡ ಅಂತ ಇದ್ದೆ. ಅದಕ್ಕೆ ನಾನು ಅವ್ರ ಊರಿಗೆ ಹೋಗ್ತೀನಿ. ಸುಮ್ಮನೆ ಹೋಗ್ತೀನಿ ಅಂತ ಅಂದ್ಕೊಂಡು ಇಲ್ಲೇ ಇದ್ರೆ ಸದ್ರ ತಗೊಂತಾರೆ. ಇವತ್ತು ಹೋಗ್ತೀನಿ, ಖಂಡಿತ ಹೋಗ್ತೀನಿ ಫೋನ್ ಮಾಡಿ. ಹಲೋ ಏನು ಸ್ನೇಹ ಅಪರೂಪ ಆಗ್ಬಿಟ್ಟೆ? ಫೋನಕ್ಕ ಇವಮ್ಮಯ್ಯ ಫೋನ್ ಕಿತ್ಕೊಂಡಿತ್ತಿಲ್ಲ ಅಂದ್ರೆ ನಾನು ಮಾಡ್ತಿದ್ದೆ. ಅದಕ್ಕೆ ಈಗ ಜಗಳ ಮಾಡಿ ಇಸ್ಕೊಂಡೆ. ಫೋನ್ ಇಕ್ಕೊಂಬಿದ್ರೆ ನಮ್ಮ ಮನೆಗೆ ಇರಬೇಡ ಅಂತ. ಸರಿ ಆಯ್ತು ಇರಲ್ಲ ಅಂತ ಅಂದೆ. ಅದಕ್ಕೇ ಜಗಳ ಮಾಡ್ಕೊಂಡಿದ್ದೀವಿ. ಹೋಗು, ಒಂದೊಂದಾಗಿಲ್ಲ. ಯಾಕಮ್ಮ ಯಾಕೆ ಸ್ನೇಹ? ನನಗೆ ಬೇಜಾರಾಗುತ್ತಪ್ಪ ನಿನಗಂಗೆ. ನನಗೇನು ಸಿಟ್ಟಲ್ಲೇ ಬರುತ್ತಪ್ಪ ನಿನ್ನಂಥವ್ಳ ಬಗ್ಗೆ ಮಾತಾಡ್ಬಿಟ್ರೆ. ಅವ್ರಿಗೇನು ನಿನ್ಗೆ ಅಷ್ಟೊಂದು ಗೋಳೈಕೆ ಅಂತಾರಲ್ಲ, ಅಷ್ಟೊಂದು ಇಷ್ಟನಾ ನಿನ್ನ ಗೋಳಾಡ್ಸೋದು? ನಿನ್ನ ಅಯ್ಯ ಅನ್ನೋದು ಅಷ್ಟೊಂದು ಇಷ್ಟನಾ ಅವರಿಗೆ? ನೋಡಕ್ಕ ನಿನ್ನಂಥವ್ಳು ಅರ್ಥ ಮಾಡ್ಕೊಂತೀಯ, ನಿನ್ನಂಥವ್ಳಿಗೆ ಅದು ಅರ್ಥ ಆಗುತ್ತೆ. ನೀನು ಎಷ್ಟು ನನಗೆ ಹೆಂಗೆ ಇಷ್ಟಪಡ್ತೀಯ, ಎಷ್ಟು ನನ್ನ ಬಗ್ಗೆ ಮಾತಾಡ್ತೀಯ, ನಾನು ಬಿಟ್ಕೊಡೋದಿಲ್ಲ. ಆದರೆ ನಮ್ಮ ಅಮ್ಮಯ್ಯ ಅವರೆಲ್ಲರೂ ಇದ್ರಿಗೂ ನನಗೆ ಎಷ್ಟು ಕೀಳಾಗಿ ನೋಡ್ತು ಗೊತ್ತಾ? ಎಷ್ಟು ಬೇಜಾರ ಮಾಡಿಸ್ತಕ್ಕ ನನಗೆ. ಅವರೆಲ್ಲರ ಮುಂದೆ ನನ್ನೇ ಬೈತೈತೆ ಹೊರತು ಅವ್ರನ್ನ ಬೈಯಂಗಿಲ್ಲ. ಮತ್ತು ಇವಾಗ ನಾನು ತಗ್ಗಿ ಹೋಗಿ ಅವ್ರನ್ನ ಮಾತಾಡ್ಸಿದ್ರೆ ಅವ್ರು 4 ಜನ ನನಗೆ ಬೆಲೆ ಕೊಡೋದಿಲ್ಲ. ನಮ್ಮ ಅಮ್ಮನೇ ನನ್ನ ಬೆಲೆ ಕಳೆದೈತೆ, ನಮ್ಮ ಅಮ್ಮನೇ ನನಗೆ ಬೆಲೆ ಕೊಡಲ್ಲ ಅಂದಮೇಲೆ ಅವ್ರು ಬೆಲೆ ಕೊಡ್ತಾರೆ. ಅವ್ರ ಎದುರಿಗೆ ನಮ್ಮ ಅಮ್ಮ ನನಗೆ ಅಷ್ಟೊಂದು ಇದು ಮಾಡ್ತಲ್ಲ, ಎಷ್ಟು ಅವ್ರಿಗೆ ಇದಾಗುತ್ತೆ ಹೇಳ್ರಿ ನೀನೇನೆ ಹೇಳಕ್ಕ. ನಮ್ಮ ಅಮ್ಮನೇ ನನ್ನ ಬಿಟ್ಕೊಡ್ತು ಅವ್ರ ಮುಂದೆ ಅಂದಮೇಲೆ ಅವ್ರು ನನ್ನ ಎಲ್ಲಿ ಇಕ್ತಾರೆ ಹೇಳು? ಅವ್ರು ಈಗಲೇ ನನ್ನ ಸದ್ರ ತಗೊಂಡಿದ್ರು ಅಂಥದ್ರಾಗ ಇನ್ನೂ ನಮ್ಮ ಅಮ್ಮ ಹಿಂಗೆ ಮಾತಾಡಿದ್ಕು ಅವರೆಲ್ಲರ ಎದುರಿಗೂ 4 ಜನನೂ ಇದ್ದರು ಒಟ್ಟಿಗೆ. ಹಿಂಗೆಲ್ಲ ಮಾತಾಡಿದ್ಕೋ ಅದಕ್ಕೂ ನನಗಿನ್ನೂ ಎಷ್ಟು ಸದ್ರ ತಗೊಂಬನ. ನಾನು ಇವತ್ತು ಹೋಗಿದ್ರು ನನಗೆ ಎಷ್ಟು ಕೀಳಾಗಿ ನೋಡ್ತಾರೆ ಗೊತ್ತೇ? ನಾನು ಹೋಗಲ್ಲ. ಅದಕ್ಕೇ ನಾನು ಇವತ್ತು ಹೋದ್ರೂ ನನಗೆ ಮರ್ಯಾದೆ ಇರಲ್ಲ ಅನ್ನೋದು ಗೊತ್ತಾಯಿತು. ನನಗೆ ಬೆಲೆ ಸಿಗೋದಿಲ್ಲ ಅನ್ನೋದು ಗೊತ್ತಾಯಿತು. ಅದಕ್ಕೆ ಅಮ್ಮನೂ ಇರಬೇಡ ಅಂತೈತೆ. ನಾನು 1-2 ದಿವಸ ಬರ್ತೀನಿ ನಿಮ್ಮ ಊರಿಗೆ. ಹೊಲ್ಟಿದ್ದೀನಿ. ನನಗೇನೋ ನೀನು ಬಿಟ್ಕೊಡೋದಕ್ಕಾಗೋದಿಲ್ಲಮ್ಮ. ಇನ್ನಂಥವಳನ್ನ ನನಗೆ ಅನ್ನೋಕ್ಕಾಗಲ್ಲ. ಎಷ್ಟು ಬೇಜಾರಾಗುತ್ತೆ ನೀವು ಅಮ್ಮನೇ ಬಿಟ್ಕೊಟ್ಟೈತೆ ಅಂದರೆ. ಬಾ ಸುಮ್ಮನೆ 1-2 ದಿವಸ. 1-2 ದಿವಸ ಇದ್ದೋಗ್ಮಂತ ಬಾ. ಸರಿ ಆಯ್ತಕ್ಕ. ಅದಕ್ಕೇ ನಮ್ಮ ಮನೆಯಾಗ ಇರಬೇಡ ಅಂತ ಇರಲ್ಲ. ಕೊಡು ಫೋನ್, ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ವಾರದಿಂದಲೂ ಹೋಗ್ತೀನಿ ಅಂತ ಹೇಳೋದ್ರಾಗೆ ಇದ್ದೀನಿ. ಅದಕ್ಕೆ ಇವತ್ತು ಗಟ್ಟಿ ಮನಸ್ಸು ಮಾಡಿ ಹೊಲ್ಟು ಬಂದುಬಿಡ್ತೀನಿ. ನನ್ನ ಮಕ್ಕಳೂರಾಗ ಇರ್ತೀನಿ, ಅವ್ರ ಮನೆಯಾಗ ಇರ್ತೀನಿ. ಅವ್ರಿಗೆ ಎಷ್ಟೋ ಐತೆ ನನ್ನ ಮೇಲೆ ಪ್ರೀತಿ, ನಿನಗಿಲ್ಲ ಅಂತೇಳಿ ಜಗಳ ಮಾಡ್ಕೊಂಡು ಅಮ್ಮ ಇಂತಾಗಿ ಬಿಡು. ಸುಮ್ಮನೆ ಯಾಕೆ ಮಾತಾಡೋಕೆ ಹೋಗ್ತೀಯ? ಸುಮ್ಮನೆ ಬ್ಯಾಗ್ ತಗೊಂಡು ಹೇಳಿ ನಾನು ಹೋಗ್ತೀನಿ ಅಂತ ಹೇಳಿ ಸುಮ್ಮನೆ ಬಾ ಅಷ್ಟೇ. ಬಾರಮ್ಮ ಸ್ನೇಹ, ಅಮ್ಮ ಮಾತಾಡ್ತೈತೆ ನೋಡು. ಸ್ನೇಹ ಬಾರಮ್ಮ. ಬಾ ಇದ್ದೋಗಿ ಮತ್ತೆ ಸುಮ್ಮನೆ 1-2 ದಿನ ಇದ್ದೋಗಿ ಮತ್ತೆ ಬಾ. ಸರಿ ಆಯ್ತು ದೊಡಮ್ಮ ಬರ್ತೀನಿ. ಹೊಲ್ಟಿದ್ದೀನಿ, ಬರ್ತೀನಿ ಹೇಳ್ರಿ. ಇಲ್ಲಿರೋದಕ್ಕಿಂತ 1-2 ದಿವಸ ನಿಮ್ಮದೇಗಿರೋದಕ್ಕೆ ಅಷ್ಟೇ ಇರೋದು ಬೆಸ್ಟು. ಯಾಕಂದರೆ ಇಲ್ಲೇ ಇರ್ತೀವಿ. ಅವ್ರು ಮಾತಾಡಿಸ್ಲಿಲ್ಲ ಅಂದರೆ ನನಗೂ ಟೆನ್ಷನ್ ಆಗುತ್ತೆ, ನನಗೂ ಬೇಜಾರಾಗುತ್ತೆ, ನನಗೂ ಮಾತಾಡೋಣ ಅನಿಸುತ್ತೆ. ಅದಕ್ಕೆ ಕಣ್ಣಿಗೆ ಮರಿಯಾಗಿ 1-2 ದಿವಸ ಅವ್ರಿಗೆ ಕಾಣ್ದಂಗೆ ಇದ್ದುಬಿಟ್ರೆ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತ ಹೇಳಿ ಅವರಿಗೆ. ಸರಿ ಆಯಿತು ಬಾ. ಹಂಗೆ ಮಾಡು ಬಾರಮ್ಮ. 2 ದಿನ ಇದ್ದೋಗಿ ಮತ್ತೆ ಬಾ ಪಾಪ ನಿಮ್ಮದೇಗೆ. ನಿನಗೆ ಪಾಪ ಕಷ್ಟ ಏನಿದ್ರೆ ಏನಕ್ಕೆ ಬಂದಂಗೆ ಚೆನ್ನಾಗಿರೋ ಮನೆ ಸಿಕ್ಕಿದ್ಲು ಅಂತಂದರೆ ಇದೊಂದು ನಿಮ್ಮದು. ಬಾ. ಏನು ಮಾಡೋಕ್ಕಾಗಲ್ಲ ಕಣಮ್ಮ, ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಹೋಗ್ಬೇಕು. ಬಾ. ಏನು ಮಾಡೋಕ್ಕಾಗುತ್ತೆ? ಏನೋ ಸ್ನೇಹ ಏನೋ ಮಾಡ್ತಾ ಇದೆಯಾ? ಏನಿಲ್ಲ, ನಮ್ಮ ಅಕ್ಕಗೆ ಫೋನ್ ಮಾಡ್ತಿದ್ದೆ, ನಮ್ಮ ಶೋಭಕ್ಕನಿಗೆ. ಊರಿಗೆ ಹೋಗ್ತೀನಿ ಬಗ್ಗೆ ಅಂಟಿ, ನಾನು ಇಲ್ಲಿರಲ್ಲ. ಇಲ್ಲಿದ್ರೆ ಇಲ್ಲೂ ಸಮಸ್ಯೆಗಳು. ಅವರು ಕಣ್ಣಿಗೆ ಕಾಮ್ತಾರೆ. ನನಗೆ ಅವ್ರು ಮಾತಾಡಿಸ್ಲಿಲ್ಲ ಅಂದರೆ ಟೆನ್ಷನ್ ಆಗುತ್ತೆ. ಅದಕ್ಕೆ ನಾನು 2 ದಿವಸ ಸುಮ್ಮನೆ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಎಷ್ಟು ತೊಲಗತ್ಕಲಿ, ಇನ್ನೊಂದು ಕ್ಷಣನೇ ಇರಬೇಡ. ನಾನು ಅದೇ ಹೇಳಿದ್ದು, ಈ ಮನೆಯಾಗ ಇರ್ಕೊಡ್ದು ನೀನು.
ಇರ್ಕೊಡ್ದು ಹೋಗಿ ಹಸಿಕೆ ಬರೀ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಹೋಗಿ ಹಸಿಕೆ ಫಸ್ಟು ಹೋಗ್ಬೇಕು ನೀನು ಹಸಿಕೆ. ಅಯ್ಯೋ ಹೋಗ್ತೀನಿ ಬಿಡಮ್ಮ, ಇವಾಗಿನ ಫೋನ್ ಮಾಡಿದ್ದೆ, ಈಗ ಹೊರಟು ರೆಡಿಯಾಗಿ ಹೋಗ್ತೀನಿ, ನಿನಗೂ ಹೇಳು ಹೋಗ್ತೀನಿ, ಸುಮ್ಮನಿರು, ಅದ್ಯಾಕೆ ಹಂಗಾಡ್ತೀಯ? ಹೋಗ್ತೀನಮ್ಮ ಹೋಗ್ತೀನಿ, ಬೆಲೆ ಕಳೆದಿರೋ ಜಾಗದಾಗ ನಾನು ಇರಲ್ಲ, ಹೋಗ್ತೀನಿ ಸುಮ್ಮನಿರು. ನೀನೇನು ನನ್ನ ಬಗ್ಗೆ ಅಷ್ಟೊಂದು ಇದು ಮಾಡಬೇಡ, ಹೋಗ್ತೀನಿ ಸುಮ್ಮನಿರು. ನೀನೇ ನನಗೆ ಬೆಲೆ ಕೊಡಲ್ಲ, ಅಮ್ಮ ಆಗಿರಾಳೆ, ನನಗೆ ಯಾರು ಸಪೋರ್ಟೂ ಇಲ್ಲ ಅಂದಮೇಲೆ ನಾನು ಏನು ಮಾಡೋಣ? ಏನಕ್ಕೆ ಇರಬೇಕು ತವ್ರ ಮನೆ ಅಂತ? ಏನಕ್ಕೆ ಬರ್ಬೇಕು ಹೇಳು ಭಾಗ್ಯಂಟಿ? ನಾನು ಕಷ್ಟ ಅಂತೇಳಿ ತವ್ರಿಗೆ ಯಾಕೆ ಬರ್ತಾರೆ ಹೇಳು? ಹೆಣ್ಮಕ್ಳು ತಂದೆ ತಾಯಿ ಆಸರೆಯಾಗಿರ್ತಾರೆ, ತಂದೆ ತಾಯಿಯ ಜೊತೆಯಾಗಿರ್ತಾರೆ ಅಂತೇಳಿ ಅದಕ್ಕೆ ತಾನೇ ಬರೋದು. ಇಂಥ ತಂದೆ ತಾಯಿ ಇದ್ರೂ ಒಂದೇ ಬಿಟ್ಟರು ಒಂದೇ. ಹೋಗಮ್ಮ ಹೋಗು, ಅಲ್ಲೂ ಕಂಡರ ಮನೆ ಬಾಕ್ಲುಗಳಾಗಿದ್ದು ಒಂದು ಬಸ್ಕೊಂಡು ಬಂದರೆ ಗೊತ್ತಾಗುತ್ತೆ. ಹೋಗು. ಹೋಗ್ತೀನಿ. ಈ ಪಿಳ್ಳಿ ಯಾಕಿಂತ ಟನಿಗಿರುತ್ತೆ? ಹೋಗ್ಲಿ ಸುಮ್ಮನೆ ಒಂದು 2 ದಿನ ಇದ್ದು ಬರಲಿ. ಕಂಡರ ಮನೆಯಾಗಿರ್ಬೇಕು, ಯಾರೇ ಆಗಲಿ ಮಕ್ಕಳು ಕಂಡರ ಮನೆಯಾಗಿದ್ದು ಅನುಭವಿಸ್ಕೊಂಡು ಬರಬೇಕು. ಎಲ್ಲೂ ಹೋಗಿ ಬೇರೆಯವ್ರ ಮನೆಗೊಳಗೆ ಇದ್ದಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ ಅದ್ರ ನೋವೇನು ಅಂತ. ಕಂಡರ ಮನೆಗೊಳಗೆ ಇರ್ಬೇಕು ಸುಮ್ಮನಿರು. ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹಾಕಿರೋದು ತಿನ್ಕೊಂಡು, ಅವ್ರು ಯಾವಾಗ ಇರ್ತಾರೆ ಅವಾಗ ತಿನ್ಕೊಂಡು ಇರ್ಬೇಕು. ಗೊತ್ತಾಗುತ್ತೆ ಇದಕ್ಕೆ ಬುದ್ಧಿ ಇಲ್ಲ ಅಂತ ಒಳ್ಳೆ ಇದು ಮಾಡ್ಕೆ ಮತ್ತೆ ಇದು ಸುಮ್ಮನಿರು. ಹೋಗ್ಲಿ ಒಂದು 2 ದಿನ. ಈಗ ಅವರು ಮಾತಾಡಿಸ್ಲಿಲ್ಲ, ಅವ್ರಿಗೂ ಸಿಟ್ಟಿನಾಗ ಒಳ್ಳೆ ಮಾತುಗಳು ಬರೋಲ್ಲ. ಅವ್ರೊಂದು ಮಾತಾಡ್ತಾರೆ, ಇವ್ರೊಂದು ಮಾತಾಡ್ತಾರೆ. ಯಾಕೆ ಸುಮ್ಮನೆ ಇವ್ರದೇ ತಪ್ಪು ಅಂತ ಹೇಳ್ತೀನಿ ಹೊರತುನು ನಾನು ಅವ್ರದ್ದು ತಪ್ಪು ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಅವ್ರು ತಪ್ಪಿದ್ರಿ ಈಗಳಮ್ಮ, ನನ್ನ ಮಗಳಿಗೆ ಯಾಕೆ ಹಿಂಗೆ ಮಾಡಿರಿ, ಯಾಕಿಂತ ಕಷ್ಟ ಕೊಟ್ರಿ, ಏನಾನಂತ ಕಷ್ಟ ಕೊಡಬಾರ್ದು ಕಷ್ಟ ಕೊಟ್ಟಿದ್ರಿ, ಯಾಕಿಂತ ಮಾಡಿರಿ ಅಂತ ಕೇಳ್ಬೋದಾಗಿತ್ತು ಪಾಪ ಈಗಳ. ಯಾಕ ಸುಮ್ಮನೆ ಅವ್ರನ್ನ ಅಂದರ ಭಯಕ್ಕೆ ಉಳ್ಬಿಡ್ಬೇಕಣ್ಣ. ಸುಮ್ಮನೆ ಮಾತಾಡ್ಬಾರ್ದು. ಇವತ್ತು ಶಾಂತ ಕಾಯಿ ನಂದಂಗೆ ಆತ ಕೆಲ್ಸಕ್ಕೆ ಇಕ್ತಿರ್ಲಿಲ್ಲ, ಏನಿಲ್ಲ, ಎಲ್ಲ ಮಾಡಿಕೊಡೋದು ಪಾಪ, ಬಟ್ಟೆ ಒಗೆಯೋದು ಎಲ್ಲ ಮಾಡೋದು ಪಾಪ, ಮನೆಗಳದೆಲ್ಲ ಕೆಲಸ ಮಾಡಿಕೊಡೋದು. ಏನೋ ಇವಳೊಂದಿಟ್ಟ ತಿಂಡಿ ಗಿಂಡಿ ಮಾಡೋದ, ಏನೋ ಒಂದಿಟ್ಟು ಸಾರಿಗಿರು ಮಾಡೋದು, ಏನೋ ಒಂದಿಟ್ಟು ಮಾಡಾಳ ಹುಡುಗಿ ಬಿಡುಗೆ ಒಂದಿಟ್ಟಿಟ ಅಷ್ಟು ಬಿಟ್ಟರೆ ಇನ್ಯಾತು ಮಾಡ್ತಿರ್ಲಿಲ್ಲ ಕಣಮ್ಮ. ದೇವ್ರಾಣಾಗಿ ಇನ್ಯಾತು ಮಾಡ್ತಿರ್ಲಿಲ್ಲ. ಸುಮ್ಮನೆ ಅವರು ಪಾಪ ಹೆಣ್ಣು ಹುಡುಗರು ಯಾತು ಮಾತಾಡ್ದಾರಲ್ಲ, ಸ್ನೇಹಂ ಅಂತ ಬೋಲ್ ಇಷ್ಟಪಡ್ತಿದ್ರೆ ಹೊರ್ತುನು ಯಾವತ್ತೇನು ಮಾತಾಡಿಲ್ಲ. ಇವಳು ಮಾತಾಡಿದ್ಕೆ ಅವರು ಮಾತಾಡ್ತಾರೆ, ಇವಾಗ ಸಿಟ್ಟು ಆಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಸುಮ್ಮನೆ ಅನ್ನೇ ಆಡಬಾರ್ದು. ದೇವ್ರ ಇದೆ ಮೇಲೊಬ್ಬ, ಮನಸ್ನಾಗ ಒಂದು ಈಗ ಬಾಯಾಗೊಂದು ಮಾತಾಡೋ ದೇವ್ರೊಬ್ಬ ನೋಡ್ಕೊಂತಾನೆ. ಅಂಥದ್ದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಮ್ಮ. ಹೆಣ್ಣು ಹುಡುಗರ್ತ ಮಾತ್ರ ಅಂಥದ್ದಿಲ್ಲ ಅಂತ ನಾನು ನಂಬಿದ್ನಿ. ಅದೇನೋ ಪರಮಾತ್ಮ ಇಚ್ಛೆ ಕಣಮ್ಮ. ಇಲ್ಲ ಹೇಳು, ಅವ್ರು ಅಂತಾರಲ್ಲ ಕಣಮ್ಮ, ಇದ್ದಂಗೆ ಹೇಳ್ಬಿಡ್ತಾರೆ. ಬೇಡವಾ ಕೊಡಬೇಡವಾ, ನಾವು ಕೊಡಲ್ಲ ಅಂತ ಹೇಳ್ಬಿಡ್ತಾರೆ ಅವ್ರ ಅಮ್ಮ. ಈಗ ಹಂಗೆ ಡೈರೆಕ್ಟಾಗಿ ಮಾತಾಡ್ತಾರೆ. ಶಾಂತ ಕೈ ನಂಗೆ ಕಣ, ಇವತ್ತು ಮರ ಆಗಿತ್ತು ನಮ್ಮಮ್ಮ, ನೆನೆಸ್ಕೋಬೇಕು ತಂಪತ್ನಾಗ. ಸುಮ್ಕಿರು ಹೋಗ್ಲೇಳು, ಹೋಗಿ ಒಂದು 2 ದಿನ ಇರಲೇಳು ಹೇಳು. ಹೋಗ್ತಾಳೆ ಇವಾಗ ಗೊತ್ತಾಗುತ್ತಾಡಿ. ಒಳ್ಳೆ ಇವತ್ತು ಹೊಳ್ತೀನಿ, ನಾನು ಇರಲ್ಲ ಅಂತ ಹೇಳೋಣ. ನೀ ಮನೆಯಾಗ ಇರ್ಕೊಡ್ದು ಫೋನ್ ಇಕ್ಕ ಇರಲ್ಲ ಅಂತ ಹೊಳ್ತಾವಳೆ. ಹೋಗ್ಲೇಳು ಒಂದು 2 ದಿನ ಇರಲೇಳು. ಅವ್ರ ಬುದ್ಧಿನೂ ತಿಳ್ಕೊಂಡು ಬರಲಿ. ನಾವು ಹೇಳಿದ್ರೆ ಗೊತ್ತಾಗಲ್ಲ, ಅವ್ರ ಬುದ್ಧಿ ಏನು ಅಂತ ಅವಳಿಗೆ ಗೊತ್ತಾಗ್ಬೇಕು, ಅವಳಿಗೆ ತಿಳಿಬೇಕು. ಅವಾಗ ಗೊತ್ತಾಗುತ್ತೆ. ಅವಳೆ ಇವಾಗ ಅನುಭವಿಸ್ತಾಳೆ. ಅಯ್ಯೋ ಅವ್ರ ಮಾತು ಕೇಳಿದ್ನಲ್ಲ, ನಮ್ಮ ಅಮ್ಮನ ಮಾತು ಕೇಳ್ದಂಗೆ ಅಂತೇಳಿ ಅವಳಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಅವ ಪಶ್ಚಾತ್ತಾಪ ಪಡ್ತಾಳೆ. ಒಬ್ರು ಹೇಳ್ದಾಗ ಗೊತ್ತಾಗಲ್ಲ, ಅವ್ರಿಗೆ ಅರಿವಾಗಬೇಕು. ಫೋನ್ ಮಾಡ್ಕೋಕೆ ಅಷ್ಟೇ, ಫೋನಿಕ್ಕೆ ಮಂಗಿದ್ರೆ ಮನೆಯಾಗ ಇರಬೇಡಮ್ಮ ಅಂತ ಹೇಳಿ ಫೋನ್ ತೆಗೆದು ಮಾಕೆ ಅಷ್ಟೇ. ಅದಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ತಾ ಇದ್ದಾಳೆ. ಹೋಗ್ಲಿ ಒಂದು 2 ದಿವಸ ಹೋಗ್ಲಿ. ಕಣ್ಣಾರ ಮನೆಯಾಗಿದ್ದರೆ ಬುದ್ಧಿ ಬರುತ್ತೆ. ಯಾರಿಗಾಗಲಿ ಕಣ್ಣಾರ ಮನೆಯಾಗಿದ್ದು ಅನುಭವಿಸಿದ್ರೆ ಬುದ್ಧಿ ಬರುತ್ತೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.